ಎಲ್ಲ ರೆಡಿನಾ? ಓಕೆ, ನಾನು ಒಬ್ಬ ಕನ್ನಡ ಸಿನಿಮಾ ನಟನಾಗಿ ಒಂದು ಸಿನಿಮಾ ಮಾಡಿದ್ದೀನಿ. ಈಗ ಏನು ಹೇಳೋಣ, ಕಾರಲ್ಲಿ ವಿಡಿಯೋ ಮಾಡಿ ಹತ್ರೂ ಜನ ಸಿನಿಮಾಗೆ ಬರೋಲ್ಲ. ಪಾಪ ಅಳ್ತಾವ್ ನೋಡು ಅಂತಾರೆ. ಸುದೀಪ್ ಸರ್ ಹೇಳಿದ್ರು ಜನ ಸಿನಿಮಾಗೆ ಬರೋಲ್ಲ. ಶಿವಣ್ಣ ಹೇಳಿದ್ರು ಜನ ಸಿನಿಮಾಗೆ ಬರೋಲ್ಲ. ಯಾಕೆ ಅಣ್ಣವ್ರೇನೋ ಮತ್ತೆ ಎದ್ದು ಬಂದು ಹೇಳಿದ್ರು ಜನ ಸಿನಿಮಾಗೆ ಬರೋಲ್ಲ. ಅಥವಾ ಸಿನಿಮಾ ಮಾಡಿರೋರು ನಾನು ಏನು ಹಾಕೊಂಡು ಸತ್ತೋಗ್ಬಿಡ್ತೀನಿ ಅಂದರೆ ಅದು ಪಾಪ ನೋಡಿ ಸತ್ತೋಗ್ಬಿಟ್ಟು ಅಂತ ಅದು ನೋಡೋಕೆ ಬರ್ತಾರೆ ಹೊರತು ಸಿನಿಮಾ ನೋಡೋಕೆ ಬರೋಲ್ಲ. ಅದು ಕನ್ನಡ ಚಿತ್ರರಂಗದ ಪರಿಸ್ಥಿತಿ. ಸೊ ಇಷ್ಟ್ರ ಮೇಲೆ ನಾನೇನು ಹೇಳಲ್ಲ. ಒಂದೇ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು, ನಾನು ತುಂಬ ಜನ ಹೀರೋಗಳನ್ನ ಕೇಳಿದ್ದೀನಿ, ಒಂದು ಕ್ಯಾಂಪೇನ್ ಡ್ರೈವ್ ಮಾಡಿ. ತಿಂಗಳಿಗೆ ಒಂದಾನ ಹೊಸಬ್ರು ಸಿನಿಮಾ, ಒಂದು ಕನ್ನಡ ಸಿನಿಮಾ ನೋಡ್ತಾ ಹೋದರೆ ಇಂಡಸ್ಟ್ರಿ ತುಂಬ ಬೆಳೆಯುತ್ತೆ. ಅದು ಯಾರ್ದಾದ್ರೂ ಆಗಿರಲಿ, ನಿಮ್ಮ ಚಾಯ್ಸ್. ಆ ಮಿನಿಮಮ್ ಹ್ಯಾಬಿಟು ಮಾಡಲ್ಲ ನಾವು ನಮ್ಮ ಚಿತ್ರರಂಗಕ್ಕೋಸ್ಕರ, ನಮ್ಮ ಕನ್ನಡ ಭಾಷೆಯ ಸಿನಿಮಾಗೋಸ್ಕರ ಅಂದರೆ ಇನ್ನೇನು ಹೇಳೋಕ್ಕಾಗಲ್ಲ. ಏನಾಗುತ್ತೆ, ನಮ್ಮ ಸಿನಿಮಾ ಅಂತ ಬಂದಾಡಿದಾಗ ಓಕೆ ಅವ್ನ ಸಿನಿಮಾ ಅಂತ ಮಾತಾಡ್ತಾನೆ ಅಂತ. ಇದು ಎಲ್ಲರದ್ದು ಸಿನಿಮಾದು 2 ವಾರದಿಂದ ಆಲ್ಮೋಸ್ಟ್ 15-16 ಸಿನಿಮಾ ಬಂದಿದೆ. ಅದರಲ್ಲಿ ಯಾವುದೂ ಚೆನ್ನಾಗಿಲ್ಲ ಅಂತ ಮಾತ್ರ ಯಾರೂ ಹೇಳೋಕ್ಕಾಗಲ್ಲ. ಬಟ್ ಯಾವುದೂ ನೋಡಿದಿರೋರು ತುಂಬ ಜನ ನೀವು ಇದ್ದೀರಿ. ಸೊ ಏನು ಮಾಡ್ಬೇಕು, ಡಿಸೈಡ್ ಮಾಡಿ. ಟೈಮು ಕಲೆಗೆ ಬೆಲೆ, ನಿಮ್ಮ ದುಡ್ಡು ಕಲೆಗೆ ಬೆಲೆ, ಚಿತ್ರರಂಗ ಬೆಳವಣಿಗೆಗೆ ಬೆಲೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ದೊಡ್ಡೆ. ಅವ್ರು 1 ನಿಮಿಷ ಅಂದರೆ ಟೈಮ್ ನೋಡ್ತಾ ಇದ್ದೀನಿ. ಸಿನಿಮಾಗಳು ಅತ್ಯುತ್ತಮ ಅಭಿರುಚಿ ಇರೋ ಸಿನಿಮಾಗಳು ಕೊರತೆ ಅನಿಸ್ತಿದ್ದ ಸಂದರ್ಭದಲ್ಲಿ ಇವತ್ತು ಇಬ್ಬರು ಹೊಸ ಹುಡುಗರು ಎಂಥ ಅದ್ಭುತವಾದ ಕನ್ನಡ ಚಿತ್ರ ತಂದಿದ್ದಾರೆ ಅಂತಂದರೆ, ಆ ಜಯಸೂರ್ಯ ಆತ ಸತ್ತು ಮಲಗೋ ಸಂದರ್ಭದಲ್ಲಿ ಬಹುಶಃ ಭಾಳ ವರ್ಷಗಳ ಹಿಂದೆ ವಿಷ್ಣುವರ್ಧನ್ ಅವ್ರದ್ದು ಒಂದು ಸಿನಿಮಾದಲ್ಲಿ ಹೃದಯವಂತ, ಆ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಸತ್ತಾಗ ನಾವು ಕಣ್ಣೀರು ಹಾಕಿದ್ದು ಬಿಟ್ಟರೆ ಬಹುಶಃ ಇವತ್ತು ಮತ್ತೆ ನಮ್ಮ ಕಣ್ಣುಗಳಲ್ಲಿ ನೀರು ಬಂದಿದೆ. ಅಷ್ಟು ಅದ್ಭುತವಾಗಿ ಆ ಜಯಸೂರ್ಯ ಅನ್ನೋಂಥ ಹುಡುಗನ ನಟನೆ ಇತ್ತು. ಮತ್ತು ಭಾಳ ವಿಶೇಷವಾಗಿ ಒಂದು ಕಥೆಯೊಳಗಡೆ ಹಲವಾರು ಕಥೆಗಳು ಹಣ್ಕೊಂಡು ವಿಶೇಷವಾಗಿ ಒಬ್ಬ ಹೊಸ ಯುವಕ, ಒಂದು ಹೊಸ ಹೀರೋ, ಅಂದರೆ ಇದು ಹೀರೋಯಿಸಮ್ನ ಪ್ರದರ್ಶನದ ಸಿನಿಮಾ ಆಗಲಿ ಉಳಿಲಿಲ್ಲ. ಒಂದು ಅತ್ಯುತ್ತಮವಾದ ಸಂದೇಶವನ್ನು ಕೊಟ್ಟು ಸಮಾಜ ನಮ್ಮನ್ನು ತಿರಸ್ಕರಿಸಿದ್ರು ಕೂಡ ಆ ಸಮಾಜಕ್ಕೋಸ್ಕರ ನಾವು ತ್ಯಾಗ ಮಾಡುವಂಥ ಇಬ್ಬರು ಹುಡುಗರ, ವಿಶೇಷವಾಗಿ ಜಯಸೂರ್ಯ ಪಾತ್ರದಲ್ಲಿ ನಟಿಸಿದ ರೀತಿಯನ್ನು ನೋಡಿ ಹೆಮ್ಮೆ ಆಗ್ತಾ ಇದೆ. ಕರ್ನಾಟಕಕ್ಕೊಂದು ದೊಡ್ಡ ಭವಿಷ್ಯದ ನಟ ನನಗೆ ಜಯಸೂರ್ಯ ಮೂಲಕ ಸಿಕ್ಕಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಈ ಸಿನಿಮಾನ ಎಲ್ಲ ಅಭಿರುಚಿ ಪ್ರೇಕ್ಷಕರು ಹೆಚ್ಚು ಸಂಖ್ಯೆಯಲ್ಲಿ ನೋಡಬೇಕು ಅಂತ ಆಶಿಸ್ತೇನೆ. ಒಳ್ಳೆಯದಾಗಲಿ ಜಯಸೂರ್ಯ ಸರ್. ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಟಾಸ್ಕ್ ಅನ್ನತಕ್ಕಂಥ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಿದ್ದಾರೆ ನಿರ್ಮಾಪಕರಾದಂಥ ವಿಜಯ್ ಕುಮಾರ್ ಅವರು. ಹಾಗೂ ಹೀರೋ ಆಗಿ ಜಯಸೂರ್ಯ ಅವರು ಭಾಳ ಅರ್ಥಪೂರ್ಣವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ. ನಾನು ಹೇಳೋದಿಷ್ಟೇ, ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಬೇಕು. ಒಂದು, ಇವತ್ತು ಕನ್ನಡ ಚಿತ್ರರಂಗ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಿದ್ದಾರೆ, ಒಳ್ಳೊಳ್ಳೆ ಆ್ಯಕ್ಟರ್ಗಳು ಬರ್ತಿದ್ದಾರೆ, ಒಳ್ಳೊಳ್ಳೆ ನಿರ್ಮಾಪಕರು ಬರ್ತಿದ್ದಾರೆ. ಇವತ್ತು ಬೇರೆ ಬೇರೆ ಭಾಷೆಯ ಚಲನಚಿತ್ರಗಳನ್ನು ಕನ್ನಡಿಗರು ಪ್ರಮೋಷನ್ ಮಾಡ್ತಾರೆ. ನಮ್ಮ ಹೀರೋಗಳೇ ಒಂದಷ್ಟು ಜನ ಹೋಗಿ ಬೇರೆ ಬೇರೆ ಭಾಷೆಯ ಸಿನಿಮಾಗಳನ್ನು ಪ್ರಮೋಷನ್ ಮಾಡ್ತಾರೆ. ಇಂಥ ಒಳ್ಳೆಯ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿದಾಗ ಮಾತ್ರ ಇವತ್ತು ಕನ್ನಡಿಗರು ತನ್ನ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಿನಿಮಾನ ಮಾಡ್ತಾರೋ, ಇನ್ನೊಂದು ಯಾವುದೋ ಒಂದು ವ್ಯವಹಾರ ಮಾಡ್ತಿರ್ತಾರೆ. ಇಂಥ ಸಿನಿಮಾಗಳನ್ನು ಬಿಟ್ಟು ಬೇರೆ ಬೇರೆ ಸಿನಿಮಾಗಳನ್ನು ಪ್ರಮೋಷನ್ ಮಾಡಲಿಕ್ಕೆ ಕೊಡ್ತಾರೆ. ಅವರು ದಯಮಾಡಿ ಈ ಸಿನಿಮಾಗಳನ್ನು, ಆ ಹೀರೋಗಳು ಬಂದು ಈ ಸಿನಿಮಾವನ್ನು ನೋಡಬೇಕು. ಇಂಥ ಒಳ್ಳೆಯ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಇನ್ನೂ ಹೆಚ್ಚು ಬರಬೇಕು. ಹಾಗಾಗಿ ಈ ಏನು ಚಿತ್ರತಂಡ ಏನಿದೆ, ನಿರ್ದೇಶಕರು ಭಾಳ ಅದ್ಭುತವಾದ ಅಭಿನಯವನ್ನು ಜೊತೆಗೆ ನಿರ್ದೇಶನವನ್ನು ಮಾಡಿದ್ದಾರೆ. ಜಯಸೂರ್ಯ ಅವರ ಆ್ಯಕ್ಟಿಂಗ್ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ತುಂಬ, ಈಗ ನಾವೆಲ್ಲರೂ ಸಿನಿಮಾ ನೋಡಿ ಹೊಗಳ್ತಾ ಇದ್ದೀವಿ, ಆದರೆ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ಒಂದಷ್ಟು ಜನಕ್ಕೆ ಪ್ರಚಾರ ಮಾಡೋದರ ಮುಖೇನ ಈ ಸಿನಿಮಾವನ್ನು ಗೆಲ್ಲಿಸಿ, ಈ ಸಿನಿಮಾ ಗೆದ್ದರೆ ಇನ್ನೊಂದಷ್ಟು ಒಳ್ಳೆಯ ಸಿನಿಮಾಗಳು ಕನ್ನಡ ಜನರಿಗೆ ಸಿಗ್ತೈತೆ ಅನ್ನತಕ್ಕಂಥ ನಂಬಿಕೆ. ಹಾಗಾಗಿ ದಯಮಾಡಿ ಎಲ್ಲರೂ ಕನ್ನಡ ಈ ಸಿನಿಮಾವನ್ನು, ಟಾಸ್ಕ್ ಸಿನಿಮಾವನ್ನು ಚಿತ್ರಮಂದಿರಗಳಿಗೆ ಬಂದು ನೋಡಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಒಂದು ಅದ್ಭುತವಾದ ಸಿನಿಮಾ ನೋಡಿದ್ವಿ. ನಾನು ಸಿಂಪಲಾಗಿ ಹೇಳಿ ಮುಗಿಸ್ತೀನಿ. ಅವರು ತುಂಬ ಹೇಳಿದ ಮಾತು ತುಂಬ ನಾಟಕದ್ದು. 2ನೇ ವಾರ ಉಳಿಸ್ಕೊಳ್ಳಿ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿದೆ ನಮ್ಮ ಕನ್ನಡ ಸಿನಿಮಾಗಳು. ಜನರಿಗೆ ನಾವು ಒಂದು ಟಾಸ್ಕ್ ಕೊಡ್ತೀವಿ, ನಾವು ಸಿನಿಮಾ ನೋಡಿದವ್ರು ಒಂದು ಟಾಸ್ಕ್ ಕೊಡ್ತೀವಿ. ನಿಜವಾಗ್ಲೂ ಸೂಪರ್ ಆಗಿರೋ ಸಿನಿಮಾ. ಕಾಸ್ಟಿಂಗಲ್ಲಿ ಗೆಲ್ಲಬೇಕು ಅನ್ನೋದಕ್ಕೆ ರಾಘು ಶಿವಮೊಗ್ಗ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ವೆರಿ ಗುಡ್ ಕಾಸ್ಟಿಂಗ್. ಸ್ಟೋರಿನೂ ಫಸ್ಟ್ ಆಫ್ ಆಲ್ ಸೂಪರ್ ಆಗಿದೆ. ಲೊಕೇಶನ್ ಇರ್ಬೋದು, DOPಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಕ್ಯಾಮ್ರಾ ವರ್ಕ್ ಅಂತೂ ಸೂಪರಾಗಿ ಬಂದಿದೆ. ರೆಕಾರ್ಡಿಂಗ್ ಇರ್ಬೋದು, ಪ್ರತಿಯೊಂದು ಲೊಕೇಶನ್ ಕೂಡ. ಡೈರೆಕ್ಟರ್ ಮೇಲೆ ಎಷ್ಟು ಜವಾಬ್ದಾರಿ ಇರುತ್ತೆ. ಇನ್ನೊಂದು ಏನು ಅಪ್ರಿಷಿಯೇಟ್ ಮಾಡಬೇಕಾದ್ರೆ, ರಾಘು ಈಸ್ ಇವನ್ ಪೆಂಡ್ ಲಿರಿಕ್ಸ್ ಲಿರಿಕ್ಸು ಬರೆದಿದ್ದಾರೆ, ಪ್ಲಸ್ ಒಂದು ಪಾತ್ರ ನಿಭಾಯಿಸಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಕೂಡ, ವೆರಿ ಗುಡ್ ಸಿಂಗರ್ ಕೂಡ. ಇದರಲ್ಲಿ ಹಾಡಿದಾರೋ ಇಲ್ವೋ ಗೊತ್ತಿಲ್ಲ, ರಾಘುಲರಿಗೆ ಹಾಡಿದ್ದಾರೆ ಕೂಡ. ಈಸ್ ಅ ವೆರಿ ಗುಡ್ ಸಿಂಗರ್. ಯಾಕೆಂದ್ರೆ ನನ್ನ ಜೊತೆ ವರ್ಕ್ ಮಾಡೋದ್ರಿಂದ ಗೊತ್ತು. ಈಸ್ ಗಾಟ್ ಎ ವೆರಿ ಗುಡ್ ವಾಯ್ಸ್. ತುಂಬ ಒಬ್ಬ ನಿರ್ದೇಶಕ ಒಂದು ಶೋಲ್ಡರ್ ಮೇಲೆ ಏನೇನು ಜವಾಬ್ದಾರಿ ತೊಗೋಬೇಕೋ ಅದನ್ನು ಮೀರಿ ತೊಗೊಂಡಿದ್ದಾರೆ. ಒಂದು ರೇಂಜ್ಗೆ ನಾವು ನಮ್ಮ ಉಪೇಂದ್ರ ಸರ್ ನೋಡಿದಂಗೆ ಆಗೋಯ್ತಾರೆ. ರಾಘು ನೋಡಿದ್ದೀವಿ ಇವತ್ತು. ಆ್ಯಂಡ್ ಹೀರೋಗಳಂತೂ ವೆರಿ ಪ್ರಾಮಿಸಿಂಗ್ ಹೀರೋ ಸಿಕ್ಬಿಟ್ಟಿದ್ದಾರೆ. ಆ್ಯಂಡ್ ಇವನ್ ಸಿರಿ ವೆರಿ ಗುಡ್. ಎಲ್ಲರದ್ದು ಪರ್ಫಾರ್ಮೆನ್ಸ್ ಕಾಸ್ಟಿಂಗಲ್ಲಿ ಗೆದ್ದುಬಿಟ್ಟಿದ್ದಾರೆ ರಾಘು. ಈ ಸಿನಿಮಾ ಅಂತೂ ಸೂಪರ್ ಆಗಿದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ, ಮಿಸ್ ಮಾಡ್ಕೋಬೇಡಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರೋ ಸಿನಿಮಾ ಇದು.
ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಿತ್ರದ ಪವಗಲ್ ಮಾತಾಡ್ತಾ ಇದ್ದೀನಿ. ಈ ಮುಂಚೆ ನಾನು ರಾಘು ಶಿವಮೊಗ್ಗ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆ್ಯಂಡ್ ರಾಘು ಶಿವಮೊಗ್ಗ ಸರ್ದು ಡೈರೆಕ್ಷನ್ ಮೂವೀಸ್ ನೋಡ್ಕೊಂಡು ಬಂದರೆ ಚೂರಿಕಟ್ಟೆ ಆಗಿರ್ಬೋದು, ಪೆಂಟಗನ್ ಆಗಿರ್ಬೋದು, ಎಲ್ಲವೂ ಕೂಡ ಯುನೀಕ್ ಆಗಿರೋವಂಥದ್ದೇ. ಸ್ವಲ್ಪ ಈ ಥ್ರಿಲ್ಲರ್ ಇರೋವಂಥದ್ದೇ, ಕಾಡಿಗೆ ಸಂಬಂಧಪಟ್ಟಿರೋವಂಥದ್ದು ಅಥವಾ ಥ್ರಿಲ್ಲಿಂಗ್ ಆಗಿರೋವಂಥದ್ದೇ. ಸೊ ಈ ಸಿನಿಮಾ ಟಾಸ್ಕ್ ಅಂತ ಏನು ಹೆಸರಿಟ್ಟಿದ್ದಾರೆ ಅದು ಕರೆಕ್ಟಾಗಿದೆ. ಬಿಕಾಸ್ ಸೀಟ್ ತುದಿಯಲ್ಲೇ ಕೂತಿರ್ತೀವಿ ಸಿನಿಮಾದ ಕೊನೆವರೆಗೂ. ಆ್ಯಂಡ್ ಐ ಶುಡ್ ಅಪ್ರಿಷಿಯೇಟ್ ದೋಸ್ 2 ಲೀಡ್ಸ್ ಯಾರ್ಯಾರು ಮಾಡಿದ್ದೀರಾ. ವಿಶಾಲ್ ಸೂರ್ಯ ರೈಟ್, ಜಯಸೂರ್ಯ ಮತ್ತು ಇನ್ನೊಂದು ಲೀಡು ತುಂಬ ಪ್ರಾಮಿಸಿಂಗ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ರಿಯಲಿ ಲವ್ಡ್ ಇಟ್. ಬೇಕು ಅಂತ ತುರ್ಕಿರೋಂಥ ಪಾತ್ರಗಳಿಲ್ಲ, ಬೇಕು ಅಂತ ತುರ್ಕಿರೋಂಥ ಸೀನ್ಗಳಿಲ್ಲ. ಸೊ ಇಟ್ ಈಸ್ ಲೈಕ್ ಸಿಚುವೇಶನಲ್ಲಿ ಹೋಗ್ತಾ ಹೋಗುತ್ತೆ, ನಮ್ಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ. ಯಾವಾಗಲೂ ನಾನು ನೋಡಿದ್ದೀನಿ, ಪ್ರೀಮಿಯರ್ಗೆ ಬಂದಾಗ ಪ್ರೊಡ್ಯೂಸರ್ ಆಗಿರ್ಬೋದು ಅಥವಾ ಆ ಸಿನಿಮಾ ತಂಡ ನಿಂತ್ಕೊಂಡು ಕೈ ಮುಗಿದು ಕೇಳ್ಕೊಳ್ತಾರೆ ಗೊತ್ತಾ, ಸ್ಟೇಟಸಲ್ಲಿ ಹಾಕಿ ಇದು. ಆ್ಯಕ್ಚುಲಿ ಅದನ್ನು ನೋಡೋದಕ್ಕೆ ದುಃಖ ಆಗುತ್ತೆ. ಬಿಕಾಸ್ ಇಷ್ಟು ಕೇಳ್ಕೋಬೇಕಾ ನಾವು ಬರೋದಕ್ಕೆ ಅಂತ. ಸೊ ಇಂಥ ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಬಂದಾಗ ನಾವು ಯೂಶ್ವಲಾಗಿ ಬೇರೆಯವ್ರಿಗೆ ಹೇಳ್ಕೋತೀವಿ ಅಥವಾ ಶೇರ್ ಮಾಡ್ತೀವಿ. ಸೊ ಟಾಸ್ಕ್ ನನಗಂತೂ ತುಂಬಾ ಇಷ್ಟ ಆಯಿತು. ನಾರಾಯಣ್ ಸರ್ ಹೇಳ್ದ ಹಾಗೇ ತುಂಬಾ ಚೆನ್ನಾಗಿ ಡೈರೆಕ್ಟ್ರದ್ದು ವರ್ಕ್ ತುಂಬಾ ಚೆನ್ನಾಗಿ ನಾವು ನೋಡ್ಬೋದು. ಆ್ಯಂಡ್ ಮೇನ್ 2 ಲೀಡ್ಸ್ ಯಾರು ಮಾಡಿದ್ದಾರೆ ಆ್ಯಂಡ್ ಯಾರು ಅಷ್ಟೇ 100% ಕೊಟ್ಟಿದ್ದಾರೆ ಕಲಾವಿದರೆಲ್ಲ. ಸೊ ದಯವಿಟ್ಟು ಟಾಸ್ಕ್ ಅನ್ನೋ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ. ನಾನು ಕೂಡ ಒಂದು ರೀಲ್ನ ನಾನು ಶೇರ್ ಮಾಡ್ತೀನಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಐ ರಿಯಲಿ ಲವ್ ದ ಮೂವಿ. ಆ್ಯಂಡ್ ಸೆಕೆಂಡ್ ವಾರಕ್ಕೆ ನಾವು ಆದಷ್ಟು ತೊಗೊಂಡು ಹೋಗೋಣ. ಆ್ಯಂಡ್ ಎಲ್ಲರೂ ಬಂದು ಟಾಸ್ಕ್ ಸಿನಿಮಾನ ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ದ ಆರ್ಟಿಸ್ಟ್. ಥ್ಯಾಂಕ್ ಯು. ಚಿತ್ರದ ನಾಯಕ ನಟರಾದ ಯುವ ಪ್ರತಿಭೆಗಳು ಸೂರ್ಯ ಆಜಾದ್ ಅವರು ಮತ್ತು ಸಾಗರ್ ಅವರು ಕನ್ನಡ ಸೇನೆ ಕರ್ನಾಟಕದ ಸಂಘಟನೆಯಿಂದ ಶುಭವನ್ನು ಕೊಡ್ತಾ ಇದ್ದೀನಿ. ಒಂದು ಕನ್ನಡದ ಪ್ರತಿಭೆಗಳಿಗೆ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ನಟನೆಯನ್ನು ಮಾಡಿದವರಿಗೆ ಅವರಿಗೆ ಶುಭವಾಗಲಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದರು ಚಲನಚಿತ್ರವನ್ನು ನೋಡಬೇಕು ಅಂತ ಇಡೀ ರಾಜ್ಯದ ಎಲ್ಲ ಕನ್ನಡದ ಅಭಿಮಾನಿಗಳಲ್ಲಿ ಕನ್ನಡ ಸೇನೆ ರಾಜ್ಯಾಧ್ಯಕ್ಷರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ. ತುಂಬ ಖುಷಿಯಾಗುತ್ತೆ. ಎಡ್ಜಲ್ಲಿ ಕುತ್ಕೊಂಡು ನೋಡಬೇಕು, ನೈಲ್ ಬೈಟ್ ಮಾಡಬೇಕು, ಆ ಥರ ಥ್ರಿಲ್ಲಿಂಗ್ ಇದೆ. ಫ್ರಮ್ ದ ಫಸ್ಟ್ ಮಿನಿಟ್ ಟು ದ ಲಾಸ್ಟ್ ಮಿನಿಟ್. ಇಂಟರ್ವ್ಯೂಲ್ ಆಗೋಯ್ತಾ ಅನ್ನೋದು ಒಂದು ಥ್ರಿಲ್ಲಿಂಗ್ ಇರುತ್ತೆ. ಇಂಟರ್ವ್ಯೂಲ್ ಆದಮೇಲೆ ಇದ್ದಿದ್ದು. ಹಾಗಾಗಿ ಎವ್ರಿ ಮಿನಿಟ್ ಈಸ್ ಎ ಥ್ರಿಲ್ಲಿಂಗು. ಹೆಸರು, ಟಾಸ್ಕು, ಫೋಟೋಗ್ರಫಿ ಎಲ್ಲರೂ ಕಂಪ್ಲೀಟ್ ಪ್ಯಾಕ್ಡಾಗಿ ಕ್ಲಿಯರಾಗಿ. ಸೊ ಬನ್ನಿ ಆನಂದಿಸೋಣ ಥಿಯೇಟ್ರಲ್ಲಿ. ಚಿತ್ರ ಇತ್ತೀಚೆಗೆ ಸಮಾಜದಲ್ಲಿ ನಡೀತಿರ್ತಕ್ಕಂಥ ನೈಜ ಘಟನೆಯನ್ನು ಆಧರಿಸಿ ಈ ಚಿತ್ರವನ್ನು ತೆಗೆದಿದ್ದಾರೆ. ಹೊಸ ಪ್ರತಿಭೆಗಳು ಜಯಸೂರ್ಯ ಆಜಾದ್ ಮತ್ತು ಸಾಗರ್ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರು ಹೊಸ ನಾಯಕರು ಅಂತ ಅನಿಸೋದೇ ಇಲ್ಲ. ಅವರಿಗೆ ಈ ಚಿತ್ರ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಸಂದರ್ಭ ಶುಭಾರಿಸ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಸೊ ವಿಷ್ಣು ಮತ್ತು ಕಂಠಿ ಎರಡು ಕ್ಯಾರೆಕ್ಟ್ರು ಒಂಥರ ಶೋಲೆ ಪಿಕ್ಚರಲ್ಲಿ ಧರ್ಮೇಂದ್ರ ಅಮಿತಾಬ್ ಬಚ್ಚನ್ ಹೆಂಗಿತ್ತು ಕಾಂಬಿನೇಷನ್ ಆ ಥರ ಅನ್ನಿಸ್ತು. ಅವರಿಬ್ಬರು ಆ್ಯಕ್ಷನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ್ಯಕ್ಷನಲ್ಲಿ ತೊಗೊಂಡಾಗ ಮೊಮೆಂಟಮ್ಮು ಫಸ್ಟ್ ಪಿಕ್ಚರ್ಗೆ ಅಷ್ಟೊಂದು ಮೆಚುರಿಟಿ ಏನಿದೆಯಲ್ಲ ಆ್ಯಕ್ಷನ್ ಮೊಮೆಂಟಮ್ಮು ಅದು ಭಾಳ ಕಷ್ಟ. ಅದನ್ನು ತುಂಬ ಎಫರ್ಟ್ಲೆಸ್ ಆಗಿ ಮಾಡಿದ್ದಾರೆ ಹುಡುಗರು. ಸ್ಕ್ರೀನ್ ಪ್ಲೇ ಭಾಳ ಚೆನ್ನಾಗಿದೆ. ರಾಘು ಶಿವಮೊಗ್ಗ ಅವರಿಗೆ ಕ್ರೆಡಿಟ್ ಹೋಗ್ಬೇಕದು. ಆ್ಯಂಡ್ ತೊಗೊಂಡಿರೋಂಥ ವಿಷಯ ಅದು ನಮ್ಮ ಸುತ್ತಮುತ್ತ ಇರೋವಂಥ ಪರಿಸರದಲ್ಲಿ ಈ ಥರದ್ದು ನಮಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ. ನಮಗೆ ಒಂದು ಕಲ್ಪನೆಯೂ ಇರೋದಿಲ್ಲ. ಅಂದರೆ ಆಯ್ಕೆ ಮಾಡ್ಕೊಂಡಿರೋಂಥ ಕತೆ ಮತ್ತು ಅದರಲ್ಲಿ ಬರೆದಿರೋಂಥ ಪಾತ್ರಗಳು ನಮ್ಮ ಜೊತೆನೇ ಇರುತ್ತೆ, ಹಿಂಗೆ ನಡೆಯುತ್ತಾ ಅನ್ನೋ ಒಂದು ಸಣ್ಣ ಸಂಶಯ ಯಾವಾಗಲೂ ತಲೆಯಲ್ಲಿ ಓಡೋ ರೀತಿ ಒಂದು ಸ್ಕ್ರೀನ್ ಪ್ಲೇ ಇಡೀ ಥ್ರೂಔಟ್ ಇಟ್ಟಿದ್ದಾರೆ. ಮತ್ತು ಅದು ಟಾಸ್ಕ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಈ ಜನರ ಮುಂದೆ ಇರೋ ಟಾಸ್ಕ್ ಏನು ಅಂದರೆ ಈ ಚಿತ್ರನ ಎಲ್ಲರೂ ಹೆಚ್ಚು ಚಿತ್ರಮಂದಿರಗಳಲ್ಲೇ ನೋಡಬೇಕು. ಬಂದು ನೋಡಿ ನಿಮ್ಮ ಕನ್ನಡ ಚಿತ್ರನ ಇಷ್ಟಪಡೋರ್ಗು ಇದನ್ನು ಹಬ್ಬಿಸ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ತುಂಬ ಇಷ್ಟ ಆಗಿದೆ ಏನು ಅಂತಂದರೆ ವಿಷ್ಣು ಇದು ಕಂಠಿ ಕ್ಯಾರೆಕ್ಟ್ರು ಅವರು ಜೀವ ಹೋದ್ರೂ ಸಾವಿರಾರು ಜೀವಗಳನ್ನ ಉಳಿಸೋವಂಥ ಒಂದೇನು ಇದಿದೆಯಲ್ಲ ಅದು ತುಂಬ ಚೆನ್ನಾಗಿ ರೌಂಡ್ ಅಪ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಸ್ಪೆಷಲ್ ಮೆನ್ಷನ್ ಇಸ್ ಜೂಡಾ ಸ್ಯಾಂಡಿ. ಥ್ರೂಔಟ್ ಸಿನಿಮಾ ಅಮೇಝಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಸೊ ಆಲ್ ದ ಬೆಸ್ಟ್ ಟು ದ ಟೀಮ್, ಎಂಟೈರ್ ಟೀಮ್ಗೆ ಗುಡ್ ಲಕ್ ಹೇಳ್ತಾ ಈ ಚಿತ್ರನ ಎಲ್ಲರೂ ಬಂದು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಸೂರ್ಯ ಆಜಾದ್ ಸರ್ಗೆ ಮತ್ತು ಸಾಗರ್ ರಾಮ್ ಅವ್ರಿಗೆ ಕಂಗ್ರಾಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಎಲ್ಲೂ ಕೂಡ ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ಅಷ್ಟು ಸಖತ್ತಾಗಿ ಆ್ಯಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಪವನ್ ಸರ್ ಹೇಳ್ದಂಗೆ ಒಂದು ಟಾಸ್ಕ್ನ ಫಿನಿಷ್ ಮಾಡಿದ್ದಾರೆ. ಆ್ಯಂಡ್ ಕನ್ನಡಿಗರು ಈ ಒಂದು ಸಿನಿಮಾನ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಯಾಕಂದ್ರೆ ತುಂಬ ಒಳ್ಳೆ ಒಂದು ಇಂಟೆನ್ಸ್ ಕಥೆ ಇರೋಂಥ ಸಿನಿಮಾ. ರಾಘು ಶಿವಮೊಗ್ಗ ಸರ್ ಸಿನಿಮಾ ಅಂದ್ರೇ ಯಾವಾಗಲೂ ಕೊನೆ ಸೀನ್ ತನಕ ಹಿಡಿದಿಟ್ಟಿರ್ತಾರೆ ಸಿನಿಮಾ, ಅದೇ ಥರ ಇದೆ. ಆ್ಯಂಡ್ ಸಿರಿ ಪಾತ್ರ ಇರ್ಬೋದು. ಆ್ಯಂಡ್ ಸಿರಿ ಅವರು ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಜುಡಾ ಸ್ಯಾಂಡಿ ಅವರು ಮತ್ತು DOP ಸರ್ ಕೆಲಸ ಇರ್ಬೋದು,
ಆ್ಯಂಡ್ ತಂತ್ರಜ್ಞರು ಎಲ್ಲರೂ ಕೂಡ ಅವ್ರ ಕೆಲಸನ ಅದ್ಭುತವಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಅರ್ಜುನ್ ಮಾಸ್ಟ್ರು ಆ್ಯಕ್ಷನ್ಸ್ನ ಸಖತ್ತಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲ ಒಂದು ದೊಡ್ಡ ತಾರಾ ಬಳಗನೇ ಇದೆ ಅಂತಲೇ ಅನ್ಬೋದು. ಎಲ್ಲರೂ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಇಂಥ ಸಿನಿಮಾಗಳು ತುಂಬ ಕಮ್ಮಿ, ಈ ಥರ ಸಿನಿಮಾಗಳು ಬರೋದು. ದಯವಿಟ್ಟು ಯಾರು ಮಿಸ್ ಮಾಡ್ಕೊಂಬಿಡಿ, ಥಿಯೇಟ್ರಿಗೆ ಬನ್ನಿ, ಒಂದು ಸಿನಿಮಾನ ನೋಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸಿನಿಮಾದಲ್ಲಿ ಒಂದು ಮಾತಿದೆ, ಸಮಾಜ ಸೇರಿಸ್ತೇನೆ ಅವರು ಸಮಾಜಕ್ಕೋಸ್ಕರ ಹೋರಾಡೋ ಕತೆ ಇದು. ತುಂಬ ಮನಮುಟ್ಟಂಥ ಕತೆ. ಆಮೇಲೆ ಸಿನಿಮಾದಲ್ಲಿ ಟಾಸ್ಕ್ ಇದೆ, ಅಂದರೆ ಒಂದು ರನ್ನಿಂಗ್ ರೇಸ್ ಥರದ್ದು ಶುರು ಆಗುತ್ತೆ, ಅದು ಎಂಡ್ ಆಗೋವರೆಗೂ ನಮಗೆ ಸೀಟ್ ಎಡ್ಜ್ ಕೂರಿಸಿರುತ್ತೆ ಸಿನಿಮಾ. ತುಂಬ ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಮತ್ತು ಇಬ್ಬರು ಜಯ ವಿಜಯ್ ಥರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಜಯಸೂರ್ಯ ಇರ್ಬೋದು, ಸಾಗರ್ ಇರ್ಬೋದು, ಎವ್ರಿ ಮೂಮೆಂಟಲ್ಲೂ ಅವರು ಅಂದರೆ ಅವರ ಶೌರ್ಯ ತೋರಿಸಿದ್ದಾರೆ. ಮತ್ತು ಆ ಎಕ್ಸ್ಪ್ರೆಷನಲ್ಲಿ ಹಿಡಿದಿಟ್ಕೊಂಡು ಪಾಪ ಎಲ್ಲರಿಗೂ ಒಂದು ಫಾಸ್ಟಾಗಿ ಹೋಗ್ತಿರುತ್ತೆ ಕತೆ, ಅಲ್ಲೂ ಅವರು ಎಲ್ಲ ರೀತಿ ಭಾವಾಭಿನಯ ಮಾಡಿ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಮತ್ತು ಜುಡಾಸಂಡಿ ಮ್ಯೂಸಿಕ್ಕು ತುಂಬ ಅದರ ಫಾಸ್ಟ್ ಪೇಸ್ಗೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಸಾಂಗು ಪ್ರದೀಪ್, ಸಿನಿಮಾಟೋಗ್ರಫಿ ಇರ್ಬೋದು, ಇಡೀ ಟೆಕ್ನಿಕಲ್ ಟೀಮ್ ಎಲ್ಲರೂ ಈ ಟಾಸ್ಕಿಗೆ ಅಂದರೆ ಅವರೆಲ್ಲರೂ ಪ್ರೀತಿಸಿ ಸಿನಿಮಾ ಮಾಡಿದ್ದಾರೆ. ಅದಕ್ಕೆ ಸಿನಿಮಾ ಇಷ್ಟು ಮುದ್ದಾಗಿ ಬಂದಿದೆ. ಮತ್ತು ನಿಮ್ಗೆ ನಾನು ಈಗ ನೋಡಿದೆ ಏನು ಇಷ್ಟು ಬೇಗ ಮುಗಿತಲ್ಲ ಅಂತ, ಬಟ್ 2 ಕಾಲ ಅವರ್ ಇದೆ, ನಮ್ಗೆ ಆಗ ಅನ್ಸಲ್ಲ. ಸಿನಿಮಾ ತುಂಬ ಫಾಸ್ಟಾಗಿ ಹೋಗ್ತಿದೆ. ಸೊ ಎಲ್ಲರೂ ಅದೇ ಈ ಕನ್ನಡಿಗರಿಗಿರೋ ಟಾಸ್ಕು, ಇವ್ರು ಕೊಟ್ಟಿರೋ ಟಾಸ್ಕು ಒಂದೇ. ನೀವು ಬಂದು ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಬೇಕು. ಎಸ್ಪೆಷಲಿ ಈ ಸಿನಿಮಾ ಯಾರು ಥ್ರಿಲ್ಲರ್ ಜಾನರ್ ಇಷ್ಟಪಡ್ತೀರಾ, ಫಾಸ್ಟ್ ಫೇಸ್ ಇಷ್ಟಪಡ್ತೀರಾ, ದಯವಿಟ್ಟು ಬಂದು ಈ ಸಿನಿಮಾ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಮತ್ತು ರಘು ಶಿವಮೊಗ್ಗ ಅವರು ಡೈರೆಕ್ಟರನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇವರಿಬ್ಬರು ಕಾಂಪಿಟೇಷನ್ ಥರ ಪರ್ಫಾರ್ಮೆನ್ಸು ಮಾಡಿದ್ದಾರೆ ರಘು ಶಿವಮೊಗ್ಗ ಅವರು. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಜವಾಗ್ಲೂ ಒಳ್ಳೆ ಸಿನಿಮಾ ಬಂದರೆ ನೋಡ್ತೀವಿ ಅಂತ ಹೇಳ್ತಲೇ ಇರ್ತಾರೆ ಕನ್ನಡ ಆಡಿಯನ್ಸು. ಈ ಸಿನಿಮಾ ಏನಾದ್ರು ಸೋತ್ರೆ ಒಳ್ಳೆ ಸಿನಿಮಾನ ಸೋಲಿಸ್ತೀವಿ ಅನ್ನೋ ಒಂದು ಅಪಕೀರ್ತಿ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ರಿಗೂ ಹೇಳೋದಿಷ್ಟೇ, ಒಳ್ಳೆ ಸಿನಿಮಾ ಬಂದಾಗ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ನೋಡಿ. ಯಾಕೆಂದರೆ ಬೇರೆ ಸಿನಿಮಾ ಚೆನ್ನಾಗಿತ್ತು, ಆ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಅಂತೀರ, ಇವತ್ತು ನಮ್ಮ ಕನ್ನಡ ಲ್ಯಾಂಗ್ವೇಜ್ ಒಂದು ಒಳ್ಳೆ ಸಿನಿಮಾ ಬಂದಿದೆ, ಬಂದು ನೋಡಿ ಅಂತ ಹೇಳ್ತೀನಿ. ಇನ್ನೊಂದು ಹೇಳ್ಬಲ್ಲೆ, ಹೊಸ 2 ಹೀರೋಗಳು ನಮ್ಮ ಇಂಡಸ್ಟ್ರಿಗೆ ಯಾವ ಥರ ಅಂದರೆ ಅವ್ರು ಹೊಸಬ್ರು ಅಂತ ನಮಗೆಲ್ಲೂ ಅನ್ನಿಸ್ತಿಲ್ಲ. ಯಾವುದೋ ಅನುಭವ ಇದ್ದು 2-3 ಸಿನಿಮಾ ಮಾಡಿರೋ ಥರ ಒಂದು ಇದು ಅನ್ನಿಸ್ತು. ಆ ಡೈರೆಕ್ಟ್ರು ಅಷ್ಟೇ ಯಾವ ಥರ ಟಾಸ್ಕನ್ನು ಮುಗಿಸೋರು ಅಂದರೆ, ಒಂದು ಸಿನಿಮಾ ಗೆಲ್ಲೋದು ಯಾವಾಗ ಅಂದರೆ ಒಂದು ಕತೆ ಚೆನ್ನಾಗಿದ್ದರೆ ಸಿನಿಮಾ ಗೆಲ್ಲುತ್ತೆ. ಸಿನಿಮಾ ಗೆದ್ದರೆ ಅಲ್ಲಿರೋ ಕಲಾವಿದರು ಗೆಲ್ತಾರೆ, ಕಲಾವಿದರು ಗೆದ್ದರೆ ಅಲ್ಲಿ ಡೈರೆಕ್ಟ್ರು ಗೆಲ್ತಾರೆ. ಟೋಟಲ್ ಆಗಿ ಈ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ನಿಜವಾಗ್ಲೂ ಎಲ್ಲರೂ ಸೇರಿ ಗೆಲ್ಲಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸೊ ಎಲ್ಲ ಕನ್ನಡಿಗರಿಗೆ ಮೊದಲನೇದಾಗಿ ನಮಸ್ಕಾರ. ಬಹಳ ದಿನಗಳ ನಂತರ ಒಂದು ಅದ್ಭುತವಾದ ಕನ್ನಡ ಚಿತ್ರವನ್ನು ನಾವೆಲ್ಲರೂ ನೋಡುವಂಥ ಸೌಭಾಗ್ಯ ನಮ್ಮದಾಯಿತು. ಹೇಳಬೇಕು ಅಂತಂದರೆ ವಿಷ್ಣು ಹಾಗೂ ಕಂಠಿ 2 ಕ್ಯಾರೆಕ್ಟ್ರು. ಒಂದು ಸಿರಿ ಅಂತ ಹೇಳಿ ಒಂದು ಚಿಕ್ಕ ಮಗು ಕ್ಯಾರೆಕ್ಟ್ರು. ಸಿನಿಮಾದಲ್ಲಿ ಪೊಲೀಸ್ ಬರ್ತಾರೆ, ಲಾಯರ್ ಬರ್ತಾರೆ. ನಾನು ಅಷ್ಟು ಸಿನಿಮಾ ನೋಡಿ ಬಂದಾಗ ಇದನ್ನು ಹೇಗೆ ಹೇಳೋದು ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಒಂದು ಹೇಳ, ನಾವು ವಾರ ಪೂರ್ತಿ ಒಂದು ಉಪ್ಪಿಟ್ಟುಗಳು ತಿಂತಾ ಬರ್ತಾರೆ. ಎಷ್ಟೋ ಜನಕ್ಕೆ ಉಪ್ಪಿಟ್ಟು ಅಂದ್ರೆ ಇಷ್ಟ ಆಗಲ್ಲ. ಇದ್ದಕ್ಕಿದ್ದಂಗೆ ಮನೆಯಲ್ಲಿ ಚಿತ್ರಾನ್ನ ಕೊಟ್ಟಾಗ ಎಷ್ಟು ಖುಷಿ ಆಗ್ತೀವಿ ನಾವು, ಅಷ್ಟು ಅದ್ಭುತವಾಗಿದೆ. ನಾವು ಮನವಿ ಮಾಡ್ತಾಯಿದ್ದೀನಿ ಎಲ್ಲ ಕನ್ನಡಿಗರಿಗೆ, ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕತೆಗಳು ಬರ್ತಾಯಿಲ್ಲ, ಒಳ್ಳೆ ಚಿತ್ರ ಬರ್ತಾಯಿಲ್ಲ ಅಂತಂದವ್ರಿಗೆ ಈ ಚಿತ್ರ ಖಂಡಿತವಾಗ್ಲೂ ಒಂದು ಸರಿಯಾದ ಉತ್ತರ. ಸೂರ್ಯ ನನಗೆ ಭಾಳ ಹಳೆ ಸ್ನೇಹಿತ ನನಗೆ. ಜೊತೆಗೆ ನಮ್ಮ ಸಾಗರ್ ಅವರು ಇಬ್ಬರು ಹೊಸಬರು ಅಂತಲೇ ಅನಿಸಲ್ಲ. ಆಮೇಲೆ ರಾಘು ಶಿವಮೊಗ್ಗ ಅವರು ಕತೆನ ತೊಗೊಂಡೋಗಿರೋ ರೀತಿ ಇದಲ್ಲ, ಆ ಕತೆ ಎಷ್ಟು ನಮಗೆ ಕೂತ್ಕೊಂಡು ಇಷ್ಟು ಬೇಗ ಮುಗಿದೋಯ್ತು ಆ ಸಿನಿಮಾ. ಅಂದರೆ ಒಂದೊಂದು ನಿಮಿಷಕ್ಕೂ ಒಂದೊಂದು ಟ್ವಿಸ್ಟ್ಗಳು. ಆಮೇಲೆ ಇಡೀ ಸಿನಿಮಾದಲ್ಲಿ ಸಮಾಜದಲ್ಲಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರ್ತದೆ. ಆ ಬೆಳವಣಿಗೆಗಳಿಗೆ ನಾವು ಈ ಸಿನಿಮಾ ನೋಡಿದಾಗ ಅಯ್ಯೋ ಈ ರೀತಿಯೂ ಇದೆಯಾ ಅನ್ನೋ ರೀತಿ ಒಂದು ಆಶ್ಚರ್ಯ ನಮಗೆ ಆಯಿತು. ನಾನು ಬಿಗ್ ಬಾಸಲ್ಲಿದ್ದಾಗ ನಮಗೆ ವಾರ ಟಾಸ್ಕ್ ಕೊಡ್ತಾಯಿದ್ರು, ಟಾಸ್ಕ್ ಆಡ್ತಾಯಿದ್ದು. ನಮ್ಗೆ ಆ ಟಾಸ್ಕ್ ಗೊತ್ತಿತ್ತು. ಆದರೆ ಹೊರಗಡೆ ಬಂದು ನೋಡಿದಾಗ ಆ ಟಾಸ್ಕು ನಾವು ಗೇಮ್ ಆಡೋದಕ್ಕೆ, ಈ ಟಾಸ್ಕು ಸಮಾಜದ ಒಳಿತಿಗಾಗಿ. ಲಾಸ್ಟಲ್ಲಿ ಸುನಿಯವರು ಹೇಳ್ದಂಗೆ ಸೂರ್ಯ ಸತ್ತೋಗ್ತದೆ ಕ್ಯಾರೆಕ್ಟ್ರು, ಆದರೆ ಸತ್ತೋದ ಮೇಲೆ ಅದು ಎಷ್ಟೋ ಲಕ್ಷಾಂತರ ಜೀವವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಿಸಾಯ್ತದೆ. ಜೊತೆಗೆ ಸಾಗರ್ ಅವರು ಅಷ್ಟೇ ಭಾಳ ಅದ್ಭುತವಾಗಿ ಈ ಚಿತ್ರನ ಅಭಿನಯಿಸಿದ್ದಾರೆ. ಒಟ್ಟಾರೆಯಾಗಿ ನಾನು ಎಲ್ಲ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ನಿರ್ಮಾಪಕರು ಉಳಿದ್ರೇ ಕನ್ನಡ ಚಿತ್ರರಂಗ. ಇಂಥ ಹೊಸ ಪ್ರತಿಭೆಗಳು ಹೊಸ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ಚಿತ್ರವನ್ನು ಮಾಡಿದ್ದಾರೆ. ನನ್ನ ಕೇಳಿದ್ರೆ ಯಾರು ಬೇಕಾದರೂ ಬಂದು ಸಿನಿಮಾ ನೋಡಿ ಮುಗಿದ ಕೂಡಲೇ ನಿಮ್ಗನ್ಸುತ್ತೆ ನಾನು ಯಾವುದೋ ಒಂದು ಒಳ್ಳೆ ಸಿನಿಮಾಗೆ ಬಂದು ಹೋದೆ ಅಂತ. ಯಾರೋ ಒಬ್ರು ಹೇಳ್ತಾಯಿದ್ರು, ಪಕ್ಕದ ಅಡಿಯಲ್ಲಿ ಇದ್ರಂತೆ ಯಾವುದೋ ಒಂದು ಸಿನಿಮಾಗೆ ಚೆನ್ನಾಗಿಲ್ಲ ಅಂತ ಇಲ್ಲಿ ಬಂದು
ಒಂದು ಮಧ್ಯದಲ್ಲೇನೋ ಬಂದು ಕೂತ್ಕೊಂಡು ಇಡೀ ಸಿನಿಮಾ ನೋಡಿ ಅವರ ಉತ್ಸಾಹ, ಅವ್ರ ಎಕ್ಸೈಟ್ಮೆಂಟ್ ನೋಡಿ ನನಗೆ ಒಂಥರ ಅನ್ನಿಸ್ಬಿಡ್ತು. ಅಷ್ಟು ಚೆನ್ನಾಗಿದೆ. ಕೋವಿಡ್ ಟೈಮಲ್ಲಿ ನಾವೆಲ್ಲ ಹಾಕೋತಾ ಇದ್ದಿದ್ದು ಮಾಸ್ಕು ಕನ್ನಡ ಚಿತ್ರರಂಗದಲ್ಲಿ ಸೂಪರ್ ಹಿಟ್ ಆಗಲಿ ಟಾಸ್ಕ್ ಅಂತ ಹೇಳ್ತಾ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಕೋರ್ತಾ ಇದ್ದೀನಿ. ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಟಾಸ್ಕ್ ಮೂವಿ ನೋಡ್ಕೊಂಡು ಬಂದೆ. ಟಾಸ್ಕ್ ಒಂದು ಇಂಗ್ಲೀಷ್ ಟೈಟಲ್ ಆದ್ರೂ ನನಗೆ ಆ್ಯಕ್ಚುಲಿ ಸ್ವಲ್ಪ ಸ್ಕೆಪ್ಟಿಕಲ್ ಆಗಿದ್ದೆ, ಬಿಕಾಸ್ ಹೇಗಿರುತ್ತೆ ಅಂತ ಚಿತ್ರ. ಬಟ್ ಬಂದು ನೋಡಿದ ತಕ್ಷಣ ಒಂದು ಅಪ್ಪಟ ಕನ್ನಡ ಚಿತ್ರ, ತುಂಬ ಚೆನ್ನಾಗಿ ಆ್ಯಕ್ಷನ್ ಪ್ಯಾಕ್ಡ್, ಒಂದು ಸೋಷಿಯಲ್ ಅವೇರ್ನೆಸ್ ಮೆಸೇಜ್ ಇಟ್ಕೊಂಡು ಮಾಡಿರೋಂಥ ಚಿತ್ರ. ಆ್ಯಂಡ್ ಪ್ರತಿಯೊಂದು ಪಾತ್ರಗಳು, ಆ ಕಾಸ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಈ ಪಾತ್ರ ಬಿಟ್ಟು ಬೇರೆ ಯಾರು ಚೆನ್ನಾಗಿ ಮಾಡೋಕ್ಕಾಗಲ್ಲ ಅನ್ನೋ ಥರ ಅನಿಸುತ್ತೆ. ಸ್ಟೋರಿ, ಸ್ಕ್ರೀನ್ ಪ್ಲೇ ಎಲ್ಲೂ ಬೋರ್ ಆಗಿಲ್ಲ, ತುಂಬ ಚೆನ್ನಾಗಿತ್ತು. ಫ್ರಮ್ ದ ಬಿಗಿನಿಂಗ್ ಟು ಕ್ಲೈಮ್ಯಾಕ್ಸ್ ಪರ್ಫಾರ್ಮೆನ್ಸಸ್ ಸ್ಕಿಲ್ ಮಾಡಿದ್ದಾರೆ. ಇಬ್ಬರು ಸೂಪರ್ ಯಂಗ್ ಹೀರೋಸ್ ಕೊಟ್ಟಿದ್ದಾರೆ ಡೈರೆಕ್ಟರ್ ಈ ಚಿತ್ರದ ಮೂಲಕ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ಯು ಗೈಸ್. ಆ್ಯಂಡ್ ವಿಲನ್ ಆಗಿ ಸರ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ಯುನೋ ದಟ್ ಬೇಸ್ ಎಸೆನ್ಸ್ ತೊಗೊಂಬಂದಿದ್ದಾರೆ ಚಿತ್ರಕ್ಕೆ. ತುಂಬ ಸ್ಟ್ರಾಂಗ್ ಬೇಸ್ ತೊಗೊಂಬಂದಿದ್ದಾರೆ. ಆ್ಯಂಡ್ ಸಿರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರತಿಯೊಂದು ಅಚ್ಯುತ್ ಸರ್, ಎವ್ರಿಬಡಿ, ಸಂಗೀತ ಮ್ಯಾಮ್. ಸೊ ಎಲ್ಲರೂ ಕನ್ನಡ ಸಿನಿಮಾನ ಉಳಿಸೋಣ. ರಾಜ್ಯೋತ್ಸವ ತಿಂಗಳು ನಮ್ಮ ಕನ್ನಡ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಸುಮಾರು ಚಿತ್ರಗಳು ರಿಲೀಸ್ ಆಗಿದೆ, ಟಾಸ್ಕ್ ರಿಲೀಸ್ ಆಗಿದೆ. ಅಟ್ ಯುವರ್ ನಿಯರೆಸ್ಟ್ ಥಿಯೇಟರ್ಸ್ ಪ್ಲೀಸ್ ಬಂದು ಕನ್ನಡ ಚಿತ್ರಗಳಿಗೆ ಸಪೋರ್ಟ್ ಮಾಡಿ, ಕನ್ನಡ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮಸ್ಕಾರ. ಇದು ನಮ್ಮ ಚಿತ್ರ ದಿ ಟಾಸ್ಕ್. ಎಲ್ಲರೂ ನೋಡಿದ್ದೀರಾ, ತುಂಬ ಚೆನ್ನಾಗಿದೆ. ನಾವು ಸುಮಾರು ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ, ಏನೋ ಡೆಲ್ಲಿ ಕ್ರೈಮ್ ಆಗಿರ್ಬೋದು, ಕಾಶ್ಮೀರ್ ಫೈಲ್ಸ್ ಆಗಿರ್ಬೋದು. ಬಟ್ ಐ ಥಿಂಕ್ ದಿ ಟಾಸ್ಕ್ ಆಲ್ಸೋ ಸ್ಟ್ಯಾಂಡ್ಸ್ ಇನ್ ದ್ಯಾಟ್ ಪ್ಲೇಸ್ ಅಂತ ಹೇಳೋಕ್ಕೆ ತುಂಬ ಇಷ್ಟಪಡ್ತೀನಿ. ಒಳ್ಳೆ ಮೆಸೇಜ್ ಇರುವಂತಹ ಚಿತ್ರ. ಬೀಟ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ಆರ್ ತಂದೆ ತಾಯಿದ್ರು ಇರ್ಬೋದು, ಮಕ್ಳಿಗಾಗಿರ್ಬೋದು. ಐ ಥಿಂಕ್ ಇಟ್ ಕ್ಯಾರೀಸ್ ಅ ಸೊಸೈಟಿ, ಅ ಮೆಸೇಜ್ ಟು ದ ಸೊಸೈಟಿ. ಸೊ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಲಕ್. ಕಂಗ್ರ್ಯಾಚುಲೇಷನ್ಸ್. ಗುಡ್ ಲಕ್. ಸೂಪರ್ ಗುಡ್ ಜಾಬ್. ತುಂಬ ಚೆನ್ನಾಗಿ. ಇಲ್ಲಿ ರಾಘು ಕಾಣಿಸ್ತಾ ಇಲ್ಲ. ಎಲ್ಲರೂ ಸೇರ್ಕೊಂಡು ಅವ್ರಿಗಿದ್ದ ಟಾಸ್ಕ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಹ್ಯಾಪಿ. ತುಂಬ ಖುಷಿ ಆಯ್ತು ನೋಡಿದ್ದು. ಎಲ್ಲರೂ ಹೇಳಿರ್ತಾರೆ ಆಗಲೇ, ತುಂಬ ಗ್ರಿಪ್ಪಿಂಗ್ ಆಗಿತ್ತು. ಕೊನೆಯ ತನಕನೂ ಆ ಸಿನಿಮಾ ಮಾಡಬೇಕಾದ ಕೆಲಸ ತುಂಬ ಚೆನ್ನಾಗಿ ಮಾಡಿದೆ. ಕೊನೆಯ ತನಕ ಕುತೂಹಲ ಉಳಿಸ್ಕೊಂಡು ಹೋಗುತ್ತೆ. ಜೊತೆಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಷಯನ ತೊಗೊಂಡಿದ್ದಾರೆ. ಇಲ್ಲಿ ಎಲ್ಲರನ್ನೂ ಅಫೆಕ್ಟ್ ಮಾಡಿದಂಥ ಒಂದು ವಿಷಯ. ಆ ವಿಷಯ ಈಗಲೇ ನಾನು ಇದರಲ್ಲೇ ಹೇಳೋದು ಬೇಡ. ಕೋವಿಡ್ನ ಟೈಮ್ನಲ್ಲಿ ನಡೆದಂಥ ಒಂದು ವಿಷಯನ ತೊಗೊಂಡು ಅದನ್ನು ಒಂದು ಥ್ರಿಲ್ಲರ್ ಆಗಿ, ಅದು ಒಂದು ಕಂಪ್ಲೀಟ್ ಎಂಟರ್ಟೈನರ್ ಆಗಿ ಮಾಡಿದ್ದಾರೆ. ತುಂಬ ಖುಷಿ ಅನ್ನಿಸ್ತು. ಯಾಕಂದರೆ ಸಿನಿಮಾಗಳನ್ನ ಇಷ್ಟೊಂದು ಸೀರಿಯಸ್ ಆದ ವಿಷಯಗಳನ್ನು ಮನೋರಂಜನೆ ಮೂಲಕ ಜನಗಳ ತನಕ ಮುಟ್ಸೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ, ತುಂಬ ಕಷ್ಟಕರವಾದ ಕೆಲಸ. ಆ ಕೆಲಸನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೋಲ್ ಪೂರ್ತಿ ಟೀಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪರ್ಫಾರ್ಮೆನ್ಸಸ್ ಸಕ್ಕತ್ತಾಗಿತ್ತು. ಆ್ಯಕ್ಷನ್ ಬ್ರಿಲಿಯಂಟ್ ಆಗಿತ್ತು. ಭಯಂಕರ ಆ್ಯಕ್ಷನ್ ಎಂಟರ್ಟೈನರ್. ಆ್ಯಕ್ಷನ್ ಇಷ್ಟ ಆಗೋರು ಖಂಡಿತ ಈ ಸಿನಿಮಾ ನೋಡಬೇಕು. ನಿಜವಾಗ್ಲೂ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಥ್ರಿಲ್ಲರ್ ಕೂಡ ಎಲ್ಲರಿಗೂ ಇಷ್ಟ ಆಗುವಂಥ ಒಂದು ಜಾನ್. ಎಲ್ಲರೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲರೂ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ತೆ. ಆ್ಯಂಡ್ ಇಬ್ಬರು ಪಿಲ್ಲರ್ಸ್ ಆಫ್ ದ ಸಿನಿಮಾ ಇಲ್ಲೇ ನಿಂತಿದ್ದಾರೆ, ಈ ಕಡೆ ಒಬ್ಬರು ಈ ಕಡೆ ಒಬ್ಬರು. ಆ್ಯಕ್ಚುಲಿ ಆ್ಯಕ್ಷನ್ಸಲ್ಲಿ ನಿಜವಾಗ್ಲೂ ಬಹಳ ಚೆನ್ನಾಗಿ ಮಾಡಿದ್ದೀರಿ. ನನಗಂತೂ ಲೈಕ್ ಅಯ್ಯೋ ಪಾಪ ಎಲ್ಲೆಲ್ಲಿ ಬಿತ್ತು, ಏನೇನಾಯಿತು ಅಂತಲೇ ಅನ್ನಿಸ್ತಿತ್ತು ನೋಡ್ತಾ ಇದ್ದರೆ. ಇವರಿಬ್ಬರ ಹಾರ್ಡ್ ವರ್ಕ್ ನಿಜವಾಗ್ಲೂ ಸ್ಕ್ರೀನಲ್ಲಿ ಎತ್ತಿ ಕಾಣ್ತಾ ಇದೆ ನನಗೆ. ಆ್ಯಂಡ್ ರಾಘು ಸರ್ ಒಂದು ಪವರ್ಫುಲ್ ಆದಂಥ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದಾರೆ. ಜನರಿಗೆ ಎಷ್ಟು ಸಿಟ್ಟು ಬರುತ್ತೆ ಅವ್ರ ಮೇಲೆ ಅಂದರೆ ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ರಾಘು ಸರ್. ಆ್ಯಂಡ್ ಇಡೀ ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನ. ನನಗನ್ಸಿದ್ದು ಇಡೀ ಚಿತ್ರತಂಡ ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ ಅನ್ನೋದು ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸಿರಿ ಅನ್ನೋ ಒಂದು ಪಾತ್ರ ಇದೆ, ನಾನಲ್ಲ, ಒಂದು ಕ್ಯಾರೆಕ್ಟರ್ ಸಿನಿಮಾ ಅಲ್ಲಿ. ಸೊ ಆ ಹುಡುಗಿ ಕೂಡ ಬಹಳ ಚೆನ್ನಾಗಿ ಅಭಿನಯಿಸಿದ್ದಾಳೆ. ನಿಜವಾಗ್ಲೂ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತಲೇ ಹೇಳ್ಬೋದು. ಸಮಾಜದಲ್ಲಿ ನಾವು ನಾಗರಿಕರಾಗಿ ನಮ್ಮ ಜವಾಬ್ದಾರಿ ಏನು ಅಂತ ತೋರಿಸ್ಕೊಳ್ಳೋವಂಥ ಒಂದು ಸಿನಿಮಾ. ಎಲ್ಲರ ಒಂದು ಪ್ರಯತ್ನಕ್ಕೆ ನೀವು ಒಂದು ಯಶಸ್ಸನ್ನು ತಂದುಕೊಡ್ಬೇಕು. ಯಾಕೆಂದರೆ ಸಿನಿಮಾಗೂ ಆಡಿಯನ್ಸ್ಗೂ ಸೇತುವೆನೇ ನೀವು. ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ. ಇದು ದಯವಿಟ್ಟು ಜನರಿಗೆ ರೀಚ್ ಆಗೋ ಹಾಗೆ ನೀವೇ ಅದನ್ನು ತಲುಪಿಸ್ಬೇಕು. ದಯವಿಟ್ಟು ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇಡೀ ಚಿತ್ರತಂಡಕ್ಕೆ ನೀವು ಪ್ರೋತ್ಸಾಹ ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇಡೀ ತಂಡಕ್ಕೆ ಟಾಸ್ಕ್ ಏನಿದೆ, ಒಂದು ದೊಡ್ಡ ಟಾಸ್ಕ್ ಇದೆ ಆ್ಯಕ್ಚುಲಿ. ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಇಡೀ ತಂಡಕ್ಕೆ ಮೈ ಬೆಸ್ಟ್ ವಿಶಸ್, ಆಲ್ ದ ವೆರಿ ಬೆಸ್ಟ್.
ಚಿತ್ರ ಯಶಸ್ಸನ್ನು ಕಾಣಲಿ. ನಿಮ್ಮ ಒಂದು ಎಫರ್ಟ್ ಏನಿದೆ ಅದು ಜನರಿಗೆ ರೀಚ್ ಆಗಲಿ ಈ ಮೂಲಕ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಟಾಸ್ ಸಿನಿಮಾ ರೀಸೆಂಟ್ ಟೈಮ್ನಲ್ಲಿ ಒನ್ ಆಫ್ ದ ಫಂಟಾಸ್ಟಿಕ್ ಕಾನ್ಸೆಪ್ಟ್ ಇರೋವಂಥ ಸೀಕ್ವೆನ್ಸು. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಅರ್ಜುನ್ ಮಾಸ್ಟ್ರು, ನಮ್ಮ ಆ್ಯಕ್ಷನ್ ಡೈರೆಕ್ಟರ್ ಅರ್ಜುನ್ ಮಾಸ್ಟ್ರು, ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ನಿಮ್ಮಿಂದ ನಮ್ಮ ಸಿನಿಮಾದ ವ್ಯಾಲ್ಯೂ ಜಾಸ್ತಿ. ಹೀರೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟ್ರು ನಿಮ್ಮ ಕ್ರೆಡಿಟ್ ಸರ್. ಫಂಟಾಸ್ಟಿಕ್ ಡೈರೆಕ್ಷನ್ ಚೆನ್ನಾಗಿ ಬಂದಿದೆ, ನೋಡಿ ಎಂಜಾಯ್ ಮಾಡ್ತೀರಾ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಚ್. ಎಲ್ರಿಗೂ ನಮಸ್ಕಾರ. ಮೊನ್ನೆ ಅಂದರೆ 21ನೇ ತಾರೀಕು ನಮ್ಮ ಸಿನಿಮಾ ಬಿಡುಗಡೆಯಾಗಿದೆ. ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆಯಿಂದ ತುಂಬ ಒಳ್ಳೆಯ ರೆಸ್ಪಾನ್ಸು, ರಿವ್ಯೂಸು ಕೇಳಿ ಬರ್ತಾ ಇದೆ. ವಿಶೇಷ ಅಂದರೆ ಸಾಕಷ್ಟು ಶಾಲೆ ಮಕ್ಕಳು ಈ ನಮ್ಮ ಸಿನಿಮಾನ ಇಷ್ಟಪಡ್ತಾ ಇರೋದು ನಮಗೆ ತುಂಬ ಸಂತೋಷ ತಂದಿದೆ. ಅಂದರೆ ಮಕ್ಕಳಿಗೆ ಸಾಮಾನ್ಯವಾಗಿ ಸಿನಿಮಾ ಇಷ್ಟ ಆಯಿತು ಅಂತಂದರೆ ಅದು ನಾವು ಮಕ್ಕಳ ಮನಸ್ಸನ್ನು ನಾವು ಗೆದ್ದರೆ ಎಲ್ಲರನ್ನ ಗೆದ್ದ ಹಾಗೆ ಅನ್ನೋದೊಂದು ಇದೆ. ಸೊ ಆ ವಿಷಯದಲ್ಲಿ ಭಾಳ ಖುಷಿ ಇದೆ. ಸೊ ಮಕ್ಕಳು ನೋಡಲೇಬೇಕಾದಂಥ ಸಿನಿಮಾ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ನಾನು ಕೂಡ ರೆಕಮೆಂಡ್ ಮಾಡ್ತೀನಿ. ದಯಮಾಡಿ ಮಕ್ಕಳ ಜೊತೆ ಅವರ ಪೋಷಕರು ದಯಮಾಡಿ ಈ ಸಿನಿಮಾವನ್ನು ನೋಡಿ. ಒಂದೊಳ್ಳೆ ಆ್ಯಕ್ಷನ್ ಥ್ರಿಲ್ಲರ್, ಒಂದು ವಿಷಯದ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ. ಆ ಧ್ವನಿಯನ್ನು ಮನೋರಂಜನೆ ಮೂಲಕ ಒಂದು ಕೌತುಕತೆ ಮತ್ತು ರೋಚಕತೆಯಿಂದ ಕಟ್ಕೊಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಸಿನಿಮಾ ನೋಡಿದವರೆಲ್ಲರಿಗೂ ಅದು ಹಿಡಿಸಿದೆ. ಸೊ ದಯಮಾಡಿ ನಿಮ್ಮೆಲ್ಲರ ಮೂಲಕ ಕೇಳ್ಕೊತಾ ಇದ್ದೀನಿ ಇಡೀ ಕರ್ನಾಟಕ ಜನತೆಗೆ, ನಮ್ಮ ಸಿನಿಮಾವನ್ನು ನೋಡಿ, ನಮ್ಮ ಸಿನಿಮಾವನ್ನು ಉಳಿಸಿ, ನಮ್ಮ ಸಿನಿಮಾ ತಂಡವನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.